ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 5th ಸ್ಟ್ಯಾಂಡರ್ಡ್‌ದು ಸ್ಕೂಲ್‌ದು ಯೂನಿಫಾರ್ಮ್‌ದು ಶರ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ ಸ್ನೇಹಿತರೆ ಇದು 5th ಸ್ಟ್ಯಾಂಡರ್ಡ್‌ದು ಈ ಮೆಜರ್‌ಮೆಂಟ್ ಇದೆ ಇವ್ರದ್ದು. ಲೆಂತ್ ಬಂದು ನೋಡಿ 34 ಇಂಚು ಟೋಟಲ್ ಲೆಂತ್ ನೋಡಿ. ಬಾಡಿ ಹಾಗೆ ಕೆಳಗಡೆ ಲಂಗ ಸೇರಿ ಟೋಟಲ್ ಬಂದು 34 ಇಂಚಿದೆ. ಅದರಲ್ಲಿ ಸೊಂಟ ಅಳತೆ ಬಂದು 19 ಇಂಚಿದೆ ಸ್ನೇಹಿತರೆ. ಹಾಗೆ ನೋಡಿ ಮೇಲ್ಗಡೆ ಬಾಡಿ ಬರುತ್ತಲ್ಲ ಅದು ಸ್ಕರ್ಟಿಂದು ಮೇಲ್ಗಡೆದು ಅದು 11 ಇಂಚು. ಇದನ್ನು ಕೂಡ ನಾವು ಮೆಜರ್‌ಮೆಂಟ್ ತಗೋಬೇಕು. ಹಾಗೆ ನೋಡಿ ಬಾಡಿದು ಶೋಲ್ಡ್ರ್ ಬಂದು 9 ಇಂಚಿದೆ ಸ್ನೇಹಿತರೆ ನೋಡಿ ಇದು. ಇದು ನಾನು ನಿಮಗೆ ಬರೀ ಓನ್ಲಿ ಸ್ಕರ್ಟ್ ಅಷ್ಟೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಮೊದಲಿಗೆ ಬಂದು ಇದು ನೋಡಿ ಬಟ್ಟೆ ಒಂದು 1.5 ಮೀಟರ್ ಇದೆ ಇದು. ನೋಡಿ 1.5 ಮೀಟರ್ ಬಟ್ಟೆ ಇದೆ ಇದು. ನಮಗೆ ಇದರಲ್ಲಿ 2 ಆಗಲ್ಲ ಸ್ನೇಹಿತರೆ ನೋಡಿ. ಬಾಡಿ ಹಾಗೆ ಲಂಗ 2 ಆಗಲ್ಲ. ನಾವು ಇವಾಗ ನಮಗೆ ಅದಕ್ಕಾಗಿ ನಮಗೆ ಎಕ್ಸ್ಟ್ರಾ ಒಂದು ಪೀಸ್ ಕೊಟ್ಟಿದ್ದಾರೆ ಅವರು. ಇದರಲ್ಲಿ ಟೋಟಲ್ 2 ಕೊಟ್ಟಿದ್ದಾರೆ ಅವರು. ಇದರಲ್ಲಿ ಅರ್ಧ ತಗೊಂಡು ನಾವು ಬಾಡಿಯನ್ನು ಕಟ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ ಸ್ನೇಹಿತರೆ ಇದು ಮುಕ್ಕಾಲು 1.5 ಮೀಟರ್ ಇದೆಯಲ್ಲ, ಇದರಲ್ಲಿ ನಾವು ಕೆಳಗಡೆ ಇದು ಲಾಂಗ ಮಾತ್ರ ಕಟ್ ಮಾಡ್ಕೊಳ್ಳೋಣ. ಈ ಬಾಡಿಯನ್ನು ಲೆಸ್ ಮಾಡಿ. ಅದು ಯಾವ ರೀತಿ ಕಟ್ ಮಾಡ್ಕೊಳ್ಳೋಣ ಅಂದರೆ ಸ್ನೇಹಿತರೆ ನೋಡಿ ಮೊದಲಿಗೆ ಬಂದು ನಮ್ಮದು ಟೋಟಲ್ ಲಂಗದ ಉದ್ದ ಬಂದು 34 ಇಂಚಿದೆ. ಅದರಲ್ಲಿ ನೋಡಿ 11 ಇಂಚು ನಾವು ಬಾಡಿಯನ್ನು ಮಾಡ್ತೀವಿ. ಅದನ್ನು ಲೆಸ್ ಮಾಡಬೇಕು ಇದರಲ್ಲಿ. ಟೋಟಲ್ ನೋಡಿ ಇದನ್ನು ಲೆಸ್ ಮಾಡಿದಾಗ ನಮಗೆ 34ರಲ್ಲಿ 11 ಇಂಚು ಲೆಸ್ ಮಾಡಿದಾಗ ನಮಗೆ 23 ಇಂಚು ಟೋಟಲ್ ಲೆಂತ್ ನಮಗೆ ಲಂಗ ಬೇಕಾಗುತ್ತೆ. ಹಾಗೆ ನೋಡಿ ಇದರಲ್ಲಿ ನಾವು ಬೆಲ್ಟ್ ಇಡ್ತೀವಿ ಸ್ನೇಹಿತರೆ ನೋಡಿ. ಈ ಬಾಡಿ ಕೆಳಗಡೆ ಒಂದು ಸೆಂಟ್ರಲ್ಲಿ ಸೊಂಟದ ಬೆಲ್ಟ್ ಇಡ್ತೀವಲ್ಲ ಅದನ್ನು 2 ಇಂಚು ಲೆಸ್ ಮಾಡಬೇಕು. ನಾವು 2 ಇಂಚು ಬೆಲ್ಟನ್ನು ಇಡ್ತೀವಿ ಅದರಲ್ಲಿ. ಅದನ್ನು ಲೆಸ್ ಮಾಡಿದಾಗ ನಮಗೆ ಟೋಟಲ್ ಬಂದು 21 ಇಂಚು ನಮಗೆ ಬೇಕಾಗಿರೋದು. ನೋಡಿ ನಾನು ಈ ರೀತಿ ಇದನ್ನು ಫೋಲ್ಡ್ ಹಾಕೊಂಡಿದ್ದೀನಿ. 1.5 ಮೀಟರ್ ಇದೆ ಸ್ನೇಹಿತರೆ ಇದು. ನೋಡಿ ಈ ರೀತಿ ನಾನು ಇದನ್ನು ಫೋಲ್ಡ್ ಹಾಕೊಂಡಿದ್ದೀನಿ. ಇದನ್ನು ಲಂಗ ಮಾತ್ರ ಯೂಸ್ ಮಾಡ್ತೀನಿ. ಅಗಲ ಬಂದು ನೋಡಿ ಈ ಪನ್ನದಿಂದ ಪನ್ನಾಗೆ ಎಷ್ಟು ಅಗಲ ಇದೆಯೋ ಇಷ್ಟೇ ಅಗಲ ಬರೋದು ಲಂಗ ಇದು. ಜಾಸ್ತಿ ಬರಲ್ಲ ಸ್ನೇಹಿತರೆ ಇದು. ಬಟ್ಟೆ ಎಷ್ಟಿದೆಯೋ ನಾವು ಅಷ್ಟರಲ್ಲೇ ಮಾಡ್ತಾ ಇದ್ದೀವಿ. ನೋಡಿ ನಾವು ಈ ರೀತಿ ನಾವು ಫೋಲ್ಡ್ ಹಾಕೊಂಡಿದ್ದೀವಿ. ಮೊದಲಿಗೆ ಲಂಗವನ್ನು ಕಟ್ ಮಾಡೋಣ. ನೋಡಿ ಕೆಳಗಡೆಗೆ ಒಂದು ಸ್ಟ್ರೈಟ್ ಮಾಡಲಿಕ್ಕೆ ಒಂದು ಮೊದಲಿಗೆ ಲೈನ್ ಹಾಕೋಣ. ನೋಡಿ ಈ ರೀತಿ ನಾವು ಮೊದಲಿಗೆ ಬಂದು ಒಂದು ಲೆಂತ್ ಹಾಕೊಂಡಿದ್ದೀವಿ. ಕೆಳಗಡೆ ಸ್ನೇಹಿತರೆ ನೋಡಿ ಲಂಗದ ಕೆಳಗಡೆ ನಾವು ಪಟ್ಟಿ ಎಷ್ಟು ಮಾಡ್ತೀವಿ ಅಂತ ಮೊದಲಿಗೆ ಮಾರ್ಕ್ ಮಾಡ್ಕೋಬೇಕು. ನಾನು ನೋಡಿ ಇದನ್ನು 3 ಇಂಚು ಮಾಡ್ತಾ ಇದ್ದೀನಿ. ಬಟ್ಟೆ ಎಕ್ಸೆಸ್ ಇದೆ. ಉದ್ದ ಸಿಗುತ್ತೆ ಸ್ನೇಹಿತರೆ, ಅಗಲ ಸಿಗಲ್ಲ. ನೋಡಿ ನಾನು 3 ಇಂಚನ್ನು ಅಗಲ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಪಟ್ಟಿ ಮಾಡಲಿಕ್ಕೆ 3 ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು 1 ಇಂಚು ಅಥವಾ 1.5 ಇಂಚನ್ನು ಸ್ಟಾರ್ಟ್ ಮಾಡ್ಬೋದು. ನೋಡಿ ರೆಡಿಮೇಡಲ್ಲೆಲ್ಲ 1 ಇಂಚು ಇರುತ್ತೆ ಅಷ್ಟೇ. ಸ್ನೇಹಿತರೆ ನೋಡಿ ನಾವು ಇವಾಗ ಉದ್ದ ಬಂದು 21 ಇಂಚನ್ನು ಇಡಬೇಕು. 21 ಇಂಚು ಅಂದರೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಮೇಲ್ಗಡೆಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಅಂದರೆ ಅಲ್ಲಿಗೆ 21ವರೆಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ 21ವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ 21.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೊಂಡು ಕಟ್ ಮಾಡ್ಕೊಂಡ್ರೆ ನಮ್ಮದು ಲಂಗ ಕಟ್ಟಿಂಗು ಮುಗೀತು ಸ್ನೇಹಿತರೆ. ಇಷ್ಟೇ ಸಿಂಪಲ್ ಇದು. ನೋಡಿ ಬಟ್ಟೆ ಕಡಿಮೆ ಇತ್ತು ಅಂದರೆ ಅಗಲ ಕಡಿಮೆ ಬರುತ್ತೆ ಅಷ್ಟೇ ಡಿಫ್ರೆನ್ಸು. ನೋಡಿ ಇಲ್ಲಿಗೆ ನಾವು ಕಟ್ ಮಾಡಿದರೆ ಟೋಟಲ್ ಬಂದು 21.5 ಇಂಚು ನಾವು ಲೆಂತನ್ನು ತಗೊಂಡಿದ್ದೀವಿ ಇಲ್ಲಿಂದ ಇಲ್ಲಿವರೆಗೂ. ನಮಗೆ ಇಲ್ಲಿ ಮೇಲ್ಗಡೆಗೆ 2 ಇಂಚು ಬೆಲ್ಟ್ ಬರುತ್ತೆ. ಇವಾಗ ನೋಡಿ ಕಟ್ ಮಾಡ್ಕೋಣ ಇದನ್ನು. ನೋಡಿ ಇಲ್ಲಿ ನ್ಯಾಚ್ ಹಾಕೋಣ ಒಂದು ಸೆಂಟ್ರಿಗೆ. ನಾವು ಇಲ್ಲಿ ನ್ಯಾಚ್ ಹಾಕೋದು ಬೇಡ ಸ್ನೇಹಿತರೆ. ಏನಕ್ಕಂದ್ರೆ ಇಲ್ಲಿ ನೋಡಿ 4 ಸೈಡ್ ಪೀಸ್ ಓಪನ್ ಇರುತ್ತೆ. ನೋಡಿ ಈ ರೀತಿ ನಾವು ಲಂಗನ್ನು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಇದರಲ್ಲಿ ಪಾಕೆಟ್ ಬಂದು ಈ ಸೈಡ್ ಬರುತ್ತೆ. ನೋಡಿ ಬಲಗಡೆಗೆ ನಾವು ಪಾಕೆಟನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ ಇದು 2 ಪೀಸ್ ಆಗಿದೆ ಲೆಂತು. ಇದು ಫ್ರಂಟಿಗೆ, ಇದು ಬ್ಯಾಕಿಗೆ ಬರುತ್ತೆ. ನಮಗೆ ಪಾಕೆಟಿಗೆ ಇಲ್ಲಿ ಬೇರೆ ಎಕ್ಸ್ಟ್ರಾ ಬಟ್ಟೆಯನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ಅದನ್ನು ಸುಮಾರು ಒಂದು 5 ಇಂಚು 5.5 ಇಂಚುವರೆಗೂ ನಾವು ಪಾಕೆಟ್ ಕೈ ಹಾಕಲಿಕ್ಕೆ ಬಿಟ್ಟರೆ ಸಾಕಾಗುತ್ತೆ. ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಸೆಂಟ್ರಿಗೆ ಪಾಕೆಟ್ ಮಾಡ್ಕೊಂಡ್ರೆ ಇದು ಬಲಗಡೆಗೆ ಬರುತ್ತೆ ಯಾವಾಗಲೂ. ನೋಡಿ ಇವಾಗ ಬಾಡಿಯನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ತುಂಬ ಒಂದೊಂದು ಕಡೆ ಒಂದೊಂದು ರೀತಿ ಬಾಡಿ ಕಟ್ ಮಾಡ್ತಾರೆ. ಇದು ನಾವು ಕಟ್ ಮಾಡೋದು 2 ಬಟ್ಟೆ ಹಾಕಿ ನಾವು ಬಾಡಿನ ಸ್ಟಿಚ್ ಮಾಡಬೇಕು. ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಏನು ಮಾಡ್ತಾರೆ ಅಂದರೆ ಒಂದೇ ಬಟ್ಟೆ ಹಾಕ್ತಾರೆ. ಈ ಲಂಗ ಜಾಕೆಟಿಗೆಲ್ಲ ಬಾಡಿ ಹೊಲಿತಿದ್ವಿ ಸ್ನೇಹಿತರೆ, ಆ ರೀತಿ ಹೊಲಿತಾರೆ. ನಮ್ಮ ಕಡೆ ನಾವು ಯಾವಾಗೂ ಅದನ್ನು ಯಾರೂ ಹೊಲಿಯಲ್ಲ ಇಲ್ಲಿ.
ನೋಡಿ ಇವಾಗ ನಾವು ಬಾಡಿಯನ್ನು ಕಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ನೋಡಿ ಉದ್ದ ಬಂದು ಎಷ್ಟಿದೆ, 11 ಇಂಚು ನಮಗೆ ಉದ್ದ ಬೇಕು. 11 ಇಂಚು ಉದ್ದ ನಾವು ಯಾವ ರೀತಿ ತಗೊಳೋದಂದರೆ, ಶೋಲ್ಡ್ರ್ ನೋಡಿ, ಶೋಲ್ಡ್ರ್ ಬಂದು 9 ಇಂಚ್ ಇದೆ ಸ್ನೇಹಿತರೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್, 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದರೆ ನಮಗೆ 10 ಇಂಚು. ಟೋಟಲ್ ಅಗಲ ಬಂದು ನಾವು 10 ಇಂಚಿಗೆ ಫೋಲ್ಡ್ ಮಾಡ್ಕೊಂಡ್ರೆ ಸಾಕು. ನೋಡಿ 10 ಇಂಚಿಗೆ ಫೋಲ್ಡ್ ಮಾಡ್ಕೊಂಡ್ರೆ ಸಾಕು. ಉದ್ದ ಇದು ಬರುತ್ತೆ. ನೋಡಿ ಇದರಲ್ಲಿ 2 ಬಟ್ಟೆ ಇದೆ ಸ್ನೇಹಿತರೆ. ನೋಡಿ ಇದಕ್ಕೆ 2 ಬಟ್ಟೆ ಬೇಕು. ನೋಡಿ ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ನೋಡಿ 11 ಇಂಚು ನಮಗೆ ಲೆಂತ್ ಬೇಕಾಗಿರೋದು. ನಮಗೆ 22 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ, ನಾವು 23 ಇಂಚ್ ಸಿಕ್ಕರೆ ಸಾಕು ನಮಗೆ. ನೋಡಿ 23 ಇಂಚು ಇದೆ ಇದು. ನಾವು ಅಗಲ ಬಂದು 9 ಇಂಚು ಶೋಲ್ಡ್ರ್ ಇದೆ. ನೋಡಿ 9 ಇಂಚು ಶೋಲ್ಡ್ರ್ ಇದೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್, ಒಂದು ಅರ್ಧ ಇಂಚು ಜಾಸ್ತಿ ಬಿಟ್ಕೊಂಡು, ಏನಂದರೆ ಇಲ್ಲಿ ಅಂಚು ಸೈಡ್ ಇದೆ, ಅಂಚು ನಾವು ಕಟ್ ಮಾಡಿ ತೆಗಿಬೋದು. ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ ಇದು 2 ಪೀಸ್ ಇದೆ. ಇದನ್ನ ಇವಾಗ ಕಟ್ ಮಾಡ್ಕೊತೀನಿ. ಮೊದಲಿಗೆ ಕಟ್ ಮಾಡ್ಕೊಂಬಿಡಿ. ನಿಮಗೆ ನೋಡಿ ನಾವು ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ 2 ಪೀಸ್ ಇದೆ ಸ್ನೇಹಿತರೆ. ನೋಡಿ ಲೆಂತ್ ಬಂದು 24 ಇಂಚ್ ಇದೆ. 23 ಸಿಕ್ಕರೆ ಸಾಕು ನಮಗೆ ಲೆಂತ್ ಇದೆ. ಹಾಗೆ ಅಗಲ ಬಂದು 10.5 ಇಂಚು ಅಗಲ ತಗೊಂಡಿದ್ದೀನಿ ನಾನು. ನೋಡಿ 2 ಪೀಸ್ ಇದೆ ಮತ್ತೆ ಹೇಳ್ತಾ ಇದ್ದೀನಿ. ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡ್ಕೊಂಡು ನೋಡಿ ಈ ಥರ ರಿಟರ್ನ್ ಹಾಕ್ಬೇಕು. ಮತ್ತೆ ಇದನ್ನ ಇವಾಗ ನೋಡಿ ಈ ಥರ ರಿಟರ್ನನ್ನು ಹಾಕೋಣ. ಇವಾಗ ಸ್ನೇಹಿತರೆ ನೋಡಿ, ನೀವು ಬೇಕಾದರೆ ಶೋಲ್ಡ್ರ್ ಬೇಕಾದರೆ ಕಟ್ ಮಾಡ್ಬೋದು, ಬೇಡ ಅಂದರೆ ಇದೇ ಶೋಲ್ಡ್ರ್ ನೀವು ಬಿಡ್ಬೋದು. ನಾನು ಇದರಲ್ಲೇ ಡೈರೆಕ್ಟಾಗಿ ಶೋಲ್ಡ್ರ್ ಬಿಡ್ತಾ ಇದ್ದೀನಿ. ನೋಡಿ ಇವಾಗ ಲೆಂತ್ ಬಂದು ಎಷ್ಟಿದೆ ನಮಗೆ ಬೇಕು, 11 ಇಂಚು ನಮಗೆ ಲೆಂತ್ ಬೇಕು. ಮೇಲ್ಗಡೆಗೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅವಶ್ಯಕತೆ ಇಲ್ಲ, ಏನಕ್ಕಂದರೆ ಇಲ್ಲಿ ಆಲ್ರೆಡಿ ಜಾಯಿಂಟ್ ಆಗಿದೆ. ನೋಡಿ 11.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅರ್ಧ ಇಂಚು ಜಾಸ್ತಿ ತಗೊತಾ ಇದ್ದೀನಿ. ನೋಡಿ ಅರ್ಧ ಇಂಚು ಜಾಸ್ತಿನ ನಾನು ತಗೊತಾ ಇದ್ದೀನಿ. ನೋಡಿ ಈ ರೀತಿ ನಾನು 11 ಇಂಚು ಲೆಂತ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಶೋಲ್ಡ್ರ್ ಬಂದು ಎಷ್ಟಿದೆ, 9 ಇಂಚು ಇಟ್ಟರೆ ಸಾಕಾಗುತ್ತೆ ಅವ್ರಿಗೆ. ಜಾಸ್ತಿ ಇಟ್ಟರೆ ಶೋಲ್ಡ್ರ್ ಡೌನ್ ಆಗುತ್ತೆ. ನೋಡಿ 4.5 ಅಂದರೆ 9 ಇಂಚ್ ಆಗುತ್ತೆ. ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ನು. ಟೋಟಲ್ ಬಂದು ನಾನು 5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಇಲ್ಲಿ 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಕೆಳಗಡೆ ಬಂದು ನಾವು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 1 ಇಂಚು ಡೌನಿಂಗ್ ಕೊಟ್ಟರೆ ಸಾಕು. ನೋಡಿ ಡೌನಲ್ಲಿ ಈ ಶೋಲ್ಡ್ರಿಗೆ ಸೇರ್ಸೋಣ ಇದನ್ನು. ನೋಡಿ ಈ ರೀತಿ ನಾವು ಕ್ರಾಸಲ್ಲಿ ಲೈನ್ ಹಾಕೋಬೇಕು. ಇವಾಗ ಇದನ್ನು ಕಟ್ ಮಾಡೋದು ಬೇಡ ಸ್ನೇಹಿತರೆ. ನೋಡಿ ಇಲ್ಲಿ ಇವಾಗ ನಾವು ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ನೆಕ್ ಎಷ್ಟು ಬೇಕಾದರೂ ಇಡ್ಬೋದು ನೀವು. ಫ್ರಂಟ್ ಸೈಡ್ ಬಂದು ನಾನು 6 ಇಂಚು ನೆಕ್ ಡೀಪನ್ನು ಇಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಇಡ್ಬೋದು ಸ್ನೇಹಿತರೆ. ನೋಡಿ ಇದು ಬ್ಯಾಕ್ ಸೈಡು, ಅದನ್ನು ಕೂಡ 4 ಇಂಚ್ ಇಡ್ತಾ ಇದ್ದೀನಿ ನಾನು. ಕಡಿಮೆ ಇಡ್ತಿದ್ದೀನಿ. 4 ಇಂಚ್ ಇಡ್ಬೋದು, ಇಲ್ಲ 5 ಇಂಚ್ ಇಡ್ಬೋದು, ಇದಕ್ಕಿಂತ ಜಾಸ್ತಿ ಇಡ್ಬೋದು, ಇಲ್ಲ ಅಂದರೆ 2 ಒಂದೇ ಥರ ಇಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡು. ನಿಮಗೆ ಯಾವ ಥರ ಖುಷಿ ಅನಿಸುತ್ತೋ ಅದನ್ನು ಮಾಡಿ ಸ್ನೇಹಿತರೆ. ನೋಡಿ ನಾನು ನೆಕ್ ಅಗಲ ಬಂದು 1.25 ಇಂಚ್ ತಗೊತಾ ಇದ್ದೀನಿ. ನಮಗೆ ರೆಡಿ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿ ನಮಗೆ 2 ಇಂಚು ರೆಡಿ ಆಗುತ್ತೆ ನಮಗೆ. ಹಾಗಾಗಿ ನೋಡಿ ನಾನು 1.25 ಇಂಚಷ್ಟು ಮಾತ್ರ ತಗೊತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳಾಗಿರೋದ್ರಿಂದ ನಮಗೆ ಶೋಲ್ಡ್ರು ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೆಕ್ಕನ್ನು ಕಡಿಮೆ ತಗೊಂಡಿದ್ದೀನಿ. ಏನಕ್ಕಂದರೆ ನೋಡಿ ಸ್ನೇಹಿತರೆ, ಈ ಸೈಡು ಫುಲ್ ಓಪನ್ ಇರೋದ್ರಿಂದ ಶೋಲ್ಡ್ರ್ ಡ್ರಾಪು ಜಾಸ್ತಿ ಆಗುತ್ತೆ ಇದರಲ್ಲಿ. ನೋಡಿ ಬಾಡಿ ನೀವು ಉದ್ದನ ಯಾವತ್ತೂ ಕಡಿಮೆನೇ ಮಾಡ್ಕೋಬೇಕು. ಇದರಲ್ಲಿ 10.5 ಇಂಚ್ ಇಟ್ಟು ತೊಂದರೆ ಇಲ್ಲ ಸ್ನೇಹಿತರೆ. ನೀವು 11 ಇಂಚನ್ನು, ನಾನು ಇದರಲ್ಲಿ 11 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಒಂದು ಬೇಕಾದರೆ ಯಾವ ರೀತಿ ಬೇಕಾದರೂ ನಿಮಗೆ ಇದನ್ನು ಮಾಡ್ಕೋಬೋದು ಡಿಸೈನನ್ನು. ನೋಡಿ ಬೇಕಾದ್ರೆ ಈ ರೀತಿ ಬೇಕಾದರೂ ನೀವು ಫ್ರಂಟ್ ನೆಕ್ಕನ್ನು ಮಾಡ್ಕೋಬೋದು. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಏನು ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿವಿ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ 8 ಪೀಸ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ 2 ಸರಿ ಕಟ್ ಮಾಡ್ಕೋಬೇಕು. ನೋಡಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ನೆಕ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀವಿ. ಬ್ಯಾಕ್ ಸೈಡ್ ನೆಕ್ಕನ್ನು ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ನಾನು ಚೌಕಾಗಿ ಮಾಡ್ಕೊತಾ ಇದ್ದೀನಿ. ಚೌಕ್ ಆದರೂ ಮಾಡ್ಕೋಬೋದು, ರೌಂಡ್ ಆದರೂ ಮಾಡ್ಕೋಬೋದು, ವಿ ಶೇಪ್, ಇದನ್ನು ವಿ ಶೇಪ್ ಮಾಡ್ಬೋದು.
ನೋಡಿ ಸ್ನೇಹಿತರೆ, ಈ ರೀತಿ ರೆಡಿ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಒಂದು. ಸ್ನೇಹಿತರೆ, ಇದು ಈ ರೀತಿ ಆಗುತ್ತೆ ನೋಡಿ. ಇದನ್ನೇ ಬೇರೆ ಥರ ಇಟ್ಟಿದ್ದೀನಿ, ಅದನ್ನೇ ಬೇರೆ ಥರ ಇಟ್ಟಿದ್ದೀನಿ. ನೋಡಿ, ಈ ಥರ ಶೇಪಲ್ಲಿ ಇದು ಫ್ರಂಟ್ ಬರುತ್ತೆ, ಹಾಗೆ ಇದು ಬ್ಯಾಕ್ ಸೈಡ್ ಬರುತ್ತೆ. ನೋಡಿ, ಈ ರೀತಿ ಬರಬೇಕು. ಇದು ಸ್ನೇಹಿತರೆ, ಇದು ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ. ಬಾಡಿ ಉದ್ದ ಬಂದು ನೋಡಿ, ಇದು 10 ಇಂಚಿದೆ ಸ್ನೇಹಿತರೆ. ಇದು 10 ಇಂಚಿದೆ, 11 ಇಂಚಿದೆ. ಇದು ಏನಂದರೆ ಇದು ಕಡಿಮೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಿದ್ದೇನೆ ಯೂನಿಫಾರ್ಮ್ದು ಇದು. ಹಾಗೆ ನೋಡಿ, ಈ ಥರ ನಾವು ಬೆಲ್ಟನ್ನು ಕೂಡ ರೆಡಿ ಮಾಡ್ಕೋಬೇಕು. ಹಾಗೆ ನೋಡಿ, ಈ ಥರ ಪ್ಲೇಟನ್ನು ಕೂಡ ಮಾಡ್ಬೋದು ಸ್ನೇಹಿತರೆ. ನೋಡಿ, ಈ ಸಿಂಗಲ್ ಡಾಟ್ ಪ್ಲೇಟ್ ಈ ಥರ ಪ್ಲೇಟನ್ನು ಮಾಡ್ಬೋದು, ಇಲ್ಲಾಂದರೆ ಉಲ್ಟಾ ಪಲ್ಟಿ ಇದರ ಬದರ ಪ್ಲೇಟನ್ನು ಕೂಡ ನೀವು ಮಾಡ್ಬೋದು. ನೋಡಿ, ಈ ರೀತಿ ನಮಗೆ ಲಾಸ್ಟಿಗೆ ಅದು ರೆಡಿ ಆಗುತ್ತೆ. ನೋಡಿ, ಇದರಲ್ಲಿ ಕೂಡ 2 ಬಟ್ಟೆ ಇದೆ ಸ್ನೇಹಿತರೆ. ಇದರಲ್ಲಿ ಅದು ಕೂಡ ಇದೇ ರೀತಿ ರೆಡಿ ಆಗುತ್ತೆ. ಇವಾಗ ನೋಡಿ, ಬೆಲ್ಟ್ಗೆ ನಾವು ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ, ಕ್ಯಾನ್ವಾಸ್ ಬೇಕಾದರೂ ಬಳಸ್ಬೋದು, ಇಲ್ಲ ಅಂದರೆ ಹಾಗೆ ಮಾಡ್ಬೋದು. ನೋಡಿ, ನಾನು ಇದು ಕ್ಯಾನ್ವಾಸ್ ಬಳಸ್ತೇನೆ ಮಾಡಿದ್ದೀನಿ. ಈ ರೀತಿ ಮಾಡ್ಬೋದು. ಇವಾಗ ನೋಡಿ, ಬೆಲ್ಟ್ಗೆ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, 19 ಇಂಚು ಸೊಂಟದ ಅಳತೆ ಇದೆ. ನೋಡಿ, ಮತ್ತಿಗೆ ಬಂದು ನಾನು ಸ್ಟ್ರೈಟಾಗಿ ಒಂದು ಲೈನ್ ಹಾಕಂತ ಇದ್ದೀನಿ. ಇದಕ್ಕೆ ಸ್ಟ್ರೈಟಾಗಿ ಲೈನ್ ಹಾಕೋಣ ಸ್ನೇಹಿತರೆ. ನೋಡಿ, ನಮಗೆ ಬೇಕಾಗಿರೋದು ರೆಡಿ ಬಂದು 2 ಇಂಚು, ಅಲ್ಲಿಗೆ ಟೋಟಲ್ ಬಂದು 4 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 4 ಇಂಚು ಮಾರ್ಕ್ ಮಾಡ್ತೀನಿ ಸ್ನೇಹಿತರೆ. ಮೊದಲಿಗೆ ಬಂದು ಅಗಲ ಕಟ್ ಮಾಡ್ಕೊಳ್ಳಿ, ನಾನು ನಂತರ ನಿಮಗೆ ಉದ್ದ ಎಷ್ಟಾಗಬೇಕು ಅನ್ನೋದು ಹೇಳ್ತೀನಿ. ಹಾಗೆ ನೋಡಿ, ಇದರಲ್ಲಿ 1 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ತಗೋಬೇಕು ಸ್ನೇಹಿತರೆ. ಇಲ್ಲಿ ನೀವು ಒಂದು ಅರ್ಧ ಇಂಚು ಫೋಲ್ಡ್ ಮಾಡ್ತಿರಲ್ಲ, ಇಲ್ಲಿ ಜಾಸ್ತಿ 1 ಇಂಚ್ವರೆಗೂ ಬೇಕಾದರೂ ಫೋಲ್ಡ್ ಮಾಡ್ಬೋದು. ಹಾಗಾಗಿ ನೋಡಿ, ನಾನು ಒಂದು 6 ಇಂಚ್ವರೆಗೂ ತಗೊಂತೀನಿ ಅಗಲನ. ನೋಡಿ, ಇವಾಗ ಈ ರೀತಿ ನಾವು ತಗೊಂಡಿದ್ದೀವಿ. ನಮಗೆ ಬೇಕಾಗಿರೋದು ಸೊಂಟ ಅಳತೆ ಬಂದು 19. ಇದು ಜಾಸ್ತಿನೇ ಇದೆ ನೋಡಿ. ಇದರಲ್ಲಿ ಒಂದು ಪೀಸ್ ಮಾತ್ರ ತಗೋತೀನಿ ಸ್ನೇಹಿತರೆ. ಇವ್ರದ್ದು ಇನ್ನೂ ಒಂದಿದೆ, ನಾನು ಹಾಗಾಗಿ 2 ಕಟ್ ಮಾಡ್ಕೊತಾ ಇದ್ದೀನಿ. 2 ಸ್ಕರ್ಟ್ ಕೂಡ ಒಬ್ರದೆ, ಹಾಗಾಗಿ ನಾನು 2 ಪೀಸನ್ನು ಕಟ್ ಮಾಡ್ಕೊತೀನಿ. ನೀವು ಲಂಗದಲ್ಲಿ ಮಾತ್ರ 2 ಕಟ್ ಮಾಡ್ಕೊಂಡಿಲ್ಲ, ಹಾಗೆ ಬಾಡಿ ಶೇಪನ್ನು ಕಟ್ ಮಾಡ್ಕೊಂಡಿವಿ, ಅದು ಕೂಡ 2 ಕಟ್ ಮಾಡ್ಕೊಂಡಿಲ್ಲ. ನೋಡಿ, ಇವಾಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ. ನಮಗೆ ಸೊಂಟ ಅಳತೆ ಬಂದು 19 ಇಂಚ್ ಬೇಕು. 19ರ ಅರ್ಧ ಬಂದು 9.5 ಆಗುತ್ತೆ. ನೋಡಿ, 9.5 ಆಗುತ್ತೆ. ಇಲ್ಲಿಗೆ ಟೋಟಲ್ ಬಂದು 9.5ಗೆ ನಾವು ರೆಡಿ. ನಮಗೆ ಬೆಲ್ಟ್ ಬೇಕಾಗುತ್ತೆ. ನಾವು ಎಕ್ಸ್ಟ್ರಾ ಹುಕ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಸ್ನೇಹಿತರೆ, ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಬೇಕು. ನೋಡಿ, ಇದು 1.5 ಇಂಚು. ಇನ್ನು ಉಳಿದನ್ನು ನಾವು ಫೋಲ್ಡಿಂಗ್ ಮಾಡಬೇಕಲ್ಲ, 1/2 ಇಂಚು ಮಾರ್ಜಿನ್ ಬೇಕು ಫೋಲ್ಡಿಂಗಿಗೆ. ಇನ್ನು ಉಳಿದನ್ನು ಕಟ್ ಮಾಡೋಣ ಈ ರೀತಿ. ನೋಡಿ, ಇದು ಬೆಲ್ಟ್ ಆಯಿತು. ನಮಗೆ ಇಲ್ಲಿ 19 ಇಂಚಿಗೆ ರೆಡಿ ಸೊಂಟ ಸಿಗುತ್ತೆ. ಇಲ್ಲಿ ಒಂದು ಹುಕ್ಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಈ ಸೈಡ್ ಇಲ್ಲಿ ಒಂದು ಹುಕ್ಸ್ ಬರುತ್ತೆ, ಹಾಗೆ ಇಲ್ಲಿಂದ ಈ ಕಡೆಗೆ ಹುಕ್ಸ್ ಮನಿ ಮಾಡ್ಬೋದು ನೀವು. ಹಾಗೆ ನೋಡಿ, ಬೆಲ್ಟ್ ಆಗಲ ಬಂದು ನಮಗೆ ಬೇಕಾಗಿರೋದು ನೋಡಿ, ಇಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟರೆ 4 ಇಂಚು ನಮಗೆ ಬೆಲ್ಟ್ ರೆಡಿ ಸಿಗುತ್ತೆ. ನೋಡಿ, 4.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಇದನ್ನು ಈ ರೀತಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಬಿಟ್ಕೋಬೇಕು. ಸ್ಟಿಚ್ ಬಿಟ್ಕೊಂಡು ನೋಡಿ, ಈ ರೀತಿ ನಾವು ಅಟ್ಯಾಚ್ ಮಾಡಿದಾಗ ನಮಗೆ ಸಿಗೋದು ರೆಡಿ 2 ಇಂಚು ಬೆಲ್ಟ್ ಸಿಗುತ್ತೆ. ನೋಡಿ, ರೆಡಿ 2 ಇಂಚು ನಮಗೆ ಬೆಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ನೋಡಿ, ಇದಕ್ಕೆ ಪ್ಲೇಟ್ಸನ್ನು ಮಾಡಿ ಇದಕ್ಕೆ ನಾವು ಅಟ್ಯಾಚ್ ಮಾಡ್ಬೇಕು ಈ ರೀತಿ. ಇದು ಬಾಡಿ ಇದೆಯಲ್ಲ, ಇದನ್ನು ಬಾಡಿನ ನಾವು ಮೇಲ್ಗಡೆಗೆ ಅಟ್ಯಾಚ್ ಮಾಡ್ಬೇಕು ಈ ರೀತಿ. ನೋಡಿ, ಇದ್ರದ್ದು ಬಗ್ಗೆ ನಾನು ತುಂಬ ವಿಡಿಯೋಸ್ ಇದೆ ಸ್ನೇಹಿತರೆ, ನಂದು ಹಾಕಿದ್ದೀನಿ ಡೀಟೇಲ್ ಆಗಿ. ನೋಡಿ, ಈ ರೀತಿ ರೆಡಿ ಆಗುತ್ತೆ. ಅದನ್ನ ರೆಡಿ ಮಾಡಿದ ನಂತರ ಇದು ಬೆಲ್ಟ್ ಹೀಗೆ ಕೂರುತ್ತೆ. ನೋಡಿ, ಇದಕ್ಕೆ ಫ್ಲೇಟ್ಸ್ ಅನ್ನೋದು ಬರುತ್ತೆ. ಈ ರೀತಿ ನಾವು ರೆಡಿ ಮಾಡ್ಕೋಬೇಕು. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ.